ಆಗಲ್ವಾ? ಸಾಕು, ಸುಮ್ನೆ ಇರಿ ಎಲ್ರು. ಎಷ್ಟು ಎತ್ತು ಕಟ್ತಿದ್ದೀರಾ ನೀವೆಲ್ರೂ ಸೇರ್ಕೊಂಡು. ಅವನ್ ಪರಿಸ್ಥಿತಿನ ನೋಡಿ ಹೇಗಾಗಿದೆ ಅಂತ. ಪುಟ್ಟ, ನೀನೇ ನಿರ್ಧಾರ ತಗೊಂಡಿದ್ಯಲ್ಲ, ಅದು ಸರಿಯಾಗಿದೆ. ಸರಿಯಾಗಿ ನಿರ್ಧಾರ ತಗೊಂಡಿದ್ಯಾ. ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಆಗ್ತಿಲ್ಲ ಅಲ್ವಾ ಅಜ್ಜಿ? ಒಂದ್ ಕಡೆ ಈ ವೈನಿಧಿ ಆತ್ಮ ಇದೆ, ಮತ್ತೆ ಇನ್ನೊಂದ್ ಕಡೆ ಪೂಜೆ ಪ್ರಾರ್ಥನೆ ಮಾಡೋ ಭೂತ. ಇದಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಮೈದ್ ನಂಗೆ ಶಾಪ ಸಿಕ್ಕಿದ್ಯಲ್ಲ, ಅದ್ರಲ್ಲೇ ಮುಳುಗ್ತಾ ಇದೀವಿ. ಮೈದ್ನ ಅವರು ತನ್ನ ಸತ್ತಿರೋ ಹೆಂಡತಿಯ ಸಂಸ್ಕಾರ ಮಾಡಿ ಮುಗಿಸೋವರೆಗೂ ಅಲ್ಲಿವರೆಗೂ ಶಾಪ ಜಾಸ್ತಿ ಆಗ್ತಾನೆ ಇರುತ್ತೆ. ಸುಟ್ಟಾಕೋಳ್ನ, ಭಸ್ಮ ಮಾಡೋಳ್ನ. ಹಾ ಕೌಶ್, ಮುಕ್ತಿ ಕೊಡು ಅವಳಿಗೆ. ಇವಳು ನಿಜವಾದ ವೈನಿಧಿ ಅಲ್ಲ, ಇದು ಕೆಟ್ಟ ಆತ್ಮ. ಒಂದ್ಸಲ ಕಿರಣ್ ಅಣ್ಣನ ಮೇಲೆ ಸ್ವಲ್ಪ ಕೋಪ ಬಂದಿದ್ದಕ್ಕೆ ಅವ್ರಿಗೆ ಕಲ್ಲಲ್ಲೇ ಹೊಡೆಯಕ್ಕೆ ಹೊರಟಿದ್ರು. ಇವತ್ತು ಎಲ್ಲರೂ ಎಷ್ಟು ಕೋಪ ಬರ್ಸಿದ್ರು ಶಾಂತವಾಗಿದ್ದಾರೆ.